ಎಷ್ಟು ಜನ ಸಂತೋಷವುಳ್ಳವರಾಗಿದ್ದಾರೆ. ದೇವರ ಆರಾಧನೆ ಮಾಡಲಿಕ್ಕೆ ಎಷ್ಟು ಜನ ಸಿದ್ಧರಾಗಿ ಬಂದಿದ್ದೇವೆ. ನನ್ನ ನಂಬಿಕೆ ಇವತ್ತು ನೀವು ಆರಾಧನೆ ಮಾಡುವುದು ಮನುಷ್ಯರಿಗಲ್ಲ, ಸರ್ವಶಕ್ತನಾದ ದೇವರ ಮುಂದೆ ನಾವು ಆರಾಧನೆ ಮಾಡುತ್ತೇವೆ. ಅಲ್ಲಿ ದಾವೀದನ ಜೀವಿತದಲ್ಲಿ ಅವನ ಹೆಂಡತಿ ಹೇಳ್ತಾನೆ, ನನ್ನ ಈ ಸ್ಥಿತಿಗೆ ತಂದದ್ದು ನನ್ನ ದೇವರಾಗಿದ್ದಾನೆ, ಆತನಿಗೋಸ್ಕರ ನಾನು ಏನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಯೇಸುವಿಗೋಸ್ಕರ ನೀವು ಸಿದ್ಧರಾಗಿದ್ದೀರಾ? ಆರಾಧನೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ? ಸಿದ್ಧತೆಯೊಂದಿಗೆ ಬಂದಿದ್ದೀರಾ? ಎರಡು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಎರಡು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರೇ, ನಿನ್ನ ಮಹಿಮೆ ನನಗೆ ಬೇಕು ಸ್ವಾಮಿ. ಓ, ನಿನ್ನ ಮಹಿಮೆಯನ್ನು ನಾನು ಕಾಣಬೇಕು ಸ್ವಾಮಿ. ನಾನು ಹೇಳ್ತೇನೆ, ನೀನು ಆತನ ಮಹಿಮೆ ಕೇಳುವುದಾದ್ರೆ ಆತ ನಿನ್ನ ಮೇಲೆ ಮಹಿಮೆಯನ್ನು ಸುರಿಸ್ತಾನೆ. ಓ, ಮೋಶೆ ಹೇಳಿದ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸಿ ಎಂಬುದಾಗಿ ಹೇಳುವಾಗ ಆ ಮಹಿಮೆ ಅವನ ಮೇಲೆ ಇಳಿದು ಬಂತು. ಇವತ್ತು ಅದೇ ಮಹಿಮೆ ನಿಮ್ಮ ಮೇಲೆ ಇಳಿದು ಬರ್ತದೆ, ಅದೇ ಮಹಿಮೆ ಇಳಿದು ಬರ್ತದೆ. ಹಲ್ಲೆಲೂಯಾ. ಗಣನೆಗೆ ಬಾರದ ಮೋಶೆಯನ್ನು ಅಲ್ಲಿ ಇಸ್ರಾಯೇಲಿನ ನಾಯಕನಾಗಿ ಮಾಡ್ತಾ ಇದ್ದಾನೆ. ಇವತ್ತು ನೀನು ಸಹ ಗಣನೆಗೆ ಬಾರದ ವ್ಯಕ್ತಿಯಾಗಿರಬಹುದು, ಆದ್ರೆ ನಿನ್ನನ್ನು ದೇವರು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಶಕ್ತನಾದ ದೇವರು ಇವತ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಆರಾಧಿಸ್ತೇವೆ ರಾಜನೇ. ಥ್ಯಾಂಕ್ ಯು ಲಾರ್ಡ್. ಓ ರಾಮ ಬಾಬಾ 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 ಜಗರ ಮಗರವನ ಸಂದನ. ಓ, ಆತ್ಮನಿಂದ ಆರಾಧನೆ ಮಾಡುವ, ಸತ್ಯದಿಂದ ಆರಾಧನೆ ಮಾಡುವ. ನಿನ್ನ ಮಹಿಮೆಗೆ
ಇದ್ದಾನೆ. ಎಷ್ಟು ಆಸೆ ಬರ್ತಾ ಇದೆ, ನಾನು ಬೆಂಕಿಯಾಗಿ ಉರಿಯಬೇಕು, ನಾನು ಬೆಂಕಿಯಾಗಿ ಉರಿಯಬೇಕು, ನನ್ನ ಕರ್ತನಿಗೋಸ್ಕರ ಉರಿಯಬೇಕು ಎಂಬುದಾಗಿ ಎಷ್ಟು ಜನ ನೀವು ತೀರ್ಮಾನದೊಂದಿಗೆ ಬಂದಿದ್ದೀರಿ. ಈ ಬೆಂಕಿಯನ್ನು ಹತ್ತಿಸಲಿಕ್ಕೆ ಬಿಡಬೇಡ್ರಿ, ಈ ಬೆಂಕಿಯನ್ನು ಹತ್ತಿಸಲಿಕ್ಕೆ ಬಿಡಬೇಡ್ರಿ. ಈ ಬೆಂಕಿ ಸೈತಾನನನ್ನು ನಾಶ ಮಾಡುವ ಬೆಂಕಿಯಾಗಿದೆ. ಓ ರಾಮ ರಾಮ ಶಬರಮನ ಸಿಯಾಸನ, ಲೋಕದ ಬೆಂಕಿಗಳಿಗಿಂತ ನಿನ್ನ ಹೊರಗಿರುವ ಬೆಂಕಿ ದೊಡ್ಡದಾಗಿದೆ. ಎಷ್ಟು ನಂಬಿರಿ, ನನ್ನ ಬಲವಾಗಿ ನಂಬಿರಿ. ಈ ದಿನ ಪರಿಶುದ್ಧಾತ್ಮನ ಬೆಂಕಿ ನಿಮ್ಮಲ್ಲಿ ನಿಂತಿದ್ದಾನೆ. ಅದು ಹೊರಗೆ ಬರಬೇಕು, ಅದು ಹೊರಗೆ ಬರಬೇಕು, ಹೊರಗೆ ಬರಬೇಕು. ಅದನ್ನು ಜನರು ಕಾಣಬೇಕು, ಅದನ್ನು ಜನರು ನೋಡಬೇಕು. ಓ ದಾವಿದನ ಬೆಂಕಿಯ, ದಾವಿದನ ಬೆಂಕಿಯಿಂದ ಯಾರು ಕಾಣಲಿಲ್ಲ, ಯಾರು ಕಾಣಲಿಲ್ಲ, ಯಾರು ಕಾಣಲಿಲ್ಲ, ಸಾಮೂಹಿಕ ಗೊತ್ತಾಗಲಿಲ್ಲ. ಆದರೆ ಆ ಬೆಂಕಿಯ ದೇವರು ಕಂಡ. ಇವತ್ತಿನ ಬೆಂಕಿ ದೇವರು ನೋಡಿದ್ದಾನೆ. ಅದು ಉರಿಯಬೇಕು, ಅದು ಉರಿಯಬೇಕು, ಕರ್ತನಿಗೋಸ್ಕರ ಉರಿಯಬೇಕು. ನಿಮ್ಮ ಅನುಭವವಾಗಿ ನಂಬಿರಿ. ಇವತ್ತು ಕರ್ತನಾಗಿ ನಾವು ಹೊಂದಿರಲಿದ್ದಾರೆ. ಕರ್ತನಾಗಿ ಎಲ್ಲಿದ್ದಾನೆ ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ಬಿಡುಗಡೆ ಉಂಟು. ಇವತ್ತು ಎಷ್ಟು ಜನ ನನ್ನ ನಡೆಸುವ ದೇವರು ನನ್ನ ಜೊತೆ ಇದ್ದಾನೆ. ಓ ನನ್ನ ನಡೆಸುವ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಹೇಳ್ರಿ, ಅದೇ ನನ್ನ ನಡೆಸುವ ದೇವರು ನನ್ನ ಜೊತೆ ಇದ್ದಾನೆ. ಓ ನಾನು ಯಾವುದಕ್ಕೆ ಭಯಪಡುವುದಿಲ್ಲ, ಹೇಳ್ರಿ ನಾನು ಭಯಪಡುವುದಿಲ್ಲ, ನಾನು ಭಯಪಡುವುದಿಲ್ಲ. 27ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ಇವತ್ತು ನಿನ್ನ ಬೆಳಕು ಯೇಸು ಆಗುವಾಗ ಭಯಪಡಬೇಡ. ಆತ ನಿನ್ನ ಜೊತೆ ಇದ್ದಾನೆ, ಆತ ನಿನ್ನ ಜೊತೆ ಆಗಿದ್ದಾನೆ, ಆತ ನಿನ್ನ ಪ್ರಾಣದ ಆಧಾರವಾಗಿದ್ದಾನೆ. ಓ ರಾಮ ಶತ್ರು ನಿನ್ನ ಪ್ರಾಣವನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ. ಶತ್ರುವಿನ ಮೇಲೆ ದೇವರು ದೊರೆತನ ಮಾಡಲಿಕ್ಕೆ ನಿನ್ನ ಒಳಗೆ ಬೆಂಕಿಟ್ಟಿದ್ದಾನೆ. ಓ ರಾಮ ಎಷ್ಟು ಜನ ನಂಬ್ತೀರಿ? ಅದು ಬೆಂಕಿ ನಿನ್ನ ಒಳಗೆ ಇಟ್ಟಿದ್ದಾನೆ. ಅದು ಉರಿಯಬೇಕು, ಉರಿಯಬೇಕು, ಕರ್ತನಿಗೋಸ್ಕರ ಉರಿಯಬೇಕು. ನೀನು ಚಿಕ್ಕ ವ್ಯಕ್ತಿಯಾಗಿರಬಹುದು, ಭಯಪಡಬೇಡ. ದೊಡ್ಡ ದೇವರಿನ ಸಂಗಡಿದ್ದಾನೆ, ದೊಡ್ಡ ದೇವರಿನ ಸಂಗಡಿದ್ದಾನೆ, ದೊಡ್ಡ ದೇವರಿನ ಸಂಗಡಿದ್ದಾನೆ. ಓ ರಾಮ ರಕ್ಷಕ ಮನಸ್ಸಿಯಾದ ಪ್ರಿಯಾಂತರ ಮನ ಚಂದ್ರ ಮನಸ್ಸಿಯಾದ
ಸಂಗಡಿದ್ದಾನೆ ಪ್ರಿಯರೇ. ಆತ ನಮ್ಮ ಸಂಗಡಿದ್ದಾನೆ. ಇದುವರೆಗೆ ನೀನು ಏನಾಗ್ಲಿಲ್ಲ, ಯಾವ ಬದಲಾವಣೆಯನ್ನು ಕಾಣ್ತಾ ಇಲ್ಲ ಎಂಬುದಾಗಿ ನೀನು ಹೇಳ್ತಿದ್ಯಾ? ದೇವರು ಈ ವರ್ಷದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಓ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ಸಂಗಡ ಇರುವ ದೇವರು ನನ್ನ ಸಂಗಡ ಇರುವುದರಿಂದ ನಾನು ಭಯಪಡುವುದಿಲ್ಲ. ಪರಿಸ್ಥಿತಿಗಳು ಏನೇ ಆದರೂ ಸಹ ನನ್ನ ದೇವರು ಬದಲಾಯಿಸ್ತಾನೆ, ನನ್ನ ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ಸೋತು ಹೋದ ಸಮಯದಲ್ಲಿ, ಯಾರು ನಿನ್ನ ಜೊತೆ ಇಲ್ಲದ ಸಮಯದಲ್ಲಿ ನಿನ್ನುವ ದೇವರು ಒಬ್ಬರಿದ್ದಾನೆ. ಅದು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿ ಆಗಿದ್ದಾನೆ. ನನ್ನ ಪಾಪದಿಂದ ಹೊರಗೆ ತಂದಿದ್ದಾನೆ, ನನ್ನ ಮರಣಕರ ವ್ಯಾಧಿಯಿಂದ ಹೊರಗೆ ತಂದಿದ್ದಾನೆ. ಆ ದೇವರಿಗೆ ಸ್ತೋತ್ರ ಹೇಳಿ, ಕರಗಳಲ್ಲಿ ತುಂಬ ಕೊನೆ ಹಾಳಾಗುವ ದೇವರ ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧನೆ ಮಾಡ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳ್ತೀನಿ. ಥ್ಯಾಂಕ್ ಯು ಲಾರ್ಡ್. ಅಂತ ರಂಗದಲ್ಲಿ ದೇವರನ್ನು ಕೂಗಿ ಹೇಳುವ,
ಚೇಂಜಸ್ ಮನೆಯಲ್ಲಿ ಕಾಣ್ತಾರೆ, ಕುಟುಂಬದಲ್ಲಿ ಕಾಣ್ತಾರೆ, ಕೆಲಸದಲ್ಲಿ ಕಾಣ್ತಾರೆ, ಬಿಸ್ನೆಸ್ ಅಲ್ಲಿ ಕಾಣ್ತಾರೆ, ಆರೋಗ್ಯದಲ್ಲಿ ಕಾಣ್ತಾರೆ. ನಾನೇ ಆರೋಗ್ಯದಾಯಕರು ಎಂಬುದಾಗಿ ಹೇಳಿದ ದೇವರ ಪ್ರಸನ್ನತೆ ನಿನ್ನ ಶರೀರದಲ್ಲಿ ನೀವು ದೊಡ್ಡ ಅದ್ಭುತ ಮಾಡಿದ ಪ್ರಿಯ ಕರ್ತನೇ, ನಿನ್ನ ಸಂತಾನಕ್ಕೆ ಬರ್ತಾ ಇದ್ದೇವೆ ದೇವರೇ. ಇವತ್ತು ಸ್ವಾಮಿ ನೀನು ನಮ್ಮ ಮತ್ತೆ ಮಹಿಮೆ ಸ್ತೋತ್ರ. ಆರಾಧನೆ ಮಾಡುವ ಇಂಥವರೇ ಆಗಬೇಕೆಂಬುದಾಗಿ ನೀನು ನಮ್ಮನ್ನು ಆರಿಸಿ ತೆಗೆದು ಈ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕೆ ನಿನಗೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಅದರಲ್ಲಿ 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಕೀರ್ತನೆಗಳ ಪುಸ್ತಕ 27ನೇ ಕೀರ್ತನೆ ಅದರಲ್ಲಿ 14ನೇ ವಾಕ್ಯ. ಯೆಹೋವನಲ್ಲಿ ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಹಲ್ಲೆಲೂಯಾ. ದಾವೀದನು 27ನೇ ಕೀರ್ತನೆಯನ್ನು ಬರೆಯುವಾಗ ಅವನು ಅದನ್ನು ಎಂಟು ಮಾಡುವುದು ಏನಂತ ಹೇಗೆ ಅಂತ ಹೇಳಿದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು ಎಂಬುದಾಗಿ. ನೋಡಿ, ದಾವೀದ ತನ್ನನ್ನು ತಾನು ಬಲಪಡಿಸ್ತಾರೆ. ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ಕೆಲವು ಸಲ ಯಾರು ಬಲಪಡಿಸಲಿಕ್ಕೆ ಇರುವುದಿಲ್ಲ. ನಾವೆನಿಸ್ತೇವೆ ಯಾರಾದ್ರೂ ಸಿಕ್ಕಿದ್ರೆ ಒಳ್ಳೆದಿದೆ ಎಂಬುದಾಗಿ. ಕೆಲವು ಸಂದರ್ಭದಲ್ಲಿ ಯಾರು ನಮಗೆ ಸಿಕ್ಕದಾಗ ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಬೇಕು. ಅಲ್ಲಿ ಎಷ್ಟು ಜನ ಇವತ್ತು ನಿಮ್ಮನ್ನು ಬಲಪಡಿಸ್ತಾರೆ. ಅಲ್ಲಿ ಯಾರು ನಿಮ್ಮ ಬಳಿ ಇಲ್ಲದಿದ್ರು ತೊಂದರೆ ಇಲ್ಲ, ದೇವರು ನಿಮ್ಮ ಸಂಗಡ ಇರ್ತಾನೆ. ಅಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಯಾಕಂದ್ರೆ ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಅಲ್ಲೆಲೂಯಾ. ದಾವೀದನು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ಹೇಳ್ತದೆ, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಎಲ್ಲಾ ಸಮಯದಲ್ಲಿ ಸಹ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವು ಪರಿಸ್ಥಿತಿಗಳು ನಮ್ಮ ವಿರೋಧವಾಗಿ ಬರುವಾಗ ನಾವು ಏನ್ ಮಾಡ್ತೇವೆ, ಭಯ ಪಡ್ತೇವೆ. ಇಲ್ಲಿ ಯಾರಾದ್ರೂ ಭಯ ಪಡೋದವ್ರು ಯಾರಾದ್ರೂ ಇದ್ದೀರಿ? ನಿಮ್ಮ ಲೈಫಲ್ಲಿ ನೀವು ಭಯ ಪಡ್ಲಿಲ್ಲ? ಭಯ ಪಡ್ತೇವೆ, ಆದ್ರೆ ದೇವರಿಗೆ ಸಹ ಗೊತ್ತು ನಾವು ಭಯ ಪಡ್ತೇವೆ ಎಂಬುದಾಗಿ. ಆಮೇಲೆ ಅಲ್ಲಿ ಈ ಸತ್ಯವೇದದಲ್ಲಿ ನೋಡಿ, ಅವನು ಹೆಚ್ಚು ಸಲ ಹೇಳಿದ್ರು, ನಾನು ಎದುರೇನು, ನಾನು ಭಯ ಪಡುವುದಿಲ್ಲ. ಯಾಕೆ ತಿಳಿದ್ರೆ ಅವನು ತನ್ನ ಒಳಗೆ ಅದನ್ನು ಮಾತನಾಡ್ತಿದ್ದಾನೆ. ಆಮೇಲೆ ಅಲ್ಲಿ ನಾನು ಹೇಳ್ತೇನೆ, ನಿಮ್ಮ ಒಳಗೆ ನೀವು ಮಾತನಾಡುವಾಗ ನಿಮಗೊಂದು ಧೈರ್ಯ ಬರ್ತದೆ, ನಿಮಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಯಾರು ನಿಮ್ಮ ಜೊತೆ ಮಾತನಾಡಿದ್ದು ಸಹ ನೀವು ಮಾತನಾಡಬೇಕು. ನೀವು ಮಾತನಾಡುವಾಗ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ದಾವೀದನ ಜೀವಿತದಲ್ಲಿ ಅನೇಕ ಭಯಪಡುವ ಸ್ಥಿತಿಗತಿಗಳು ಅವನಿಗೆ ಎದುರು ಬಂತು. ಅಲ್ಲಿ ಅವನ ರಾಜ ಸೌಲ ಅವನು ಏನ್ ಮಾಡ್ತಿದ್ದ ಗೊತ್ತಿಲ್ಲ, ಅವನಿಗೆ ವಿರುದ್ಧವಾಗಿ ಏನ್ ಮಾಡ್ತಿದ್ದ, ಹೊಂಚಾಗ್ತಿದ್ದ, ಅವನು ಕೊಲ್ಲಬೇಕಂತ ಹೊಂಚಾಗ್ತಿದ್ದ. ಇಂಥ ಒಂದು ಸಂದರ್ಭದಲ್ಲಿ ಸಹ, ಇಂಥ ಒಂದು ಭಯದ ವಾತಾವರಣದಲ್ಲಿ ಇರುವಾಗ ಸಹ ಅವನು ದೇವರಲ್ಲಿ ನಿರೀಕ್ಷೆ ಇಟ್ಟ, ದೇವರಲ್ಲಿ ನಂಬಿಕೆ ಇಟ್ಟ. ಇವತ್ತು ಎಷ್ಟು ಜನ ದೇವರಲ್ಲಿ ನಿರೀಕ್ಷೆ ಇಟ್ಟಿದ್ದೀರಿ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಿ? ಯಾಕಂದ್ರೆ ನಿಮ್ಮ ನಂಬಿಕೆ ಎಂದಿಗೂ ಸಹ ವ್ಯರ್ಥವಾಗುವುದಿಲ್ಲ. ನಿಮ್ಮ ನಂಬಿಕೆ ಎಂದು ಸಹ ವ್ಯರ್ಥವಾಗುವುದು, ನಿಷ್ಫಲವಾಗುವುದಿಲ್ಲ. ನೋಡಿ, ದಾವೀದನ ನಂಬಿಕೆ ಯಾರ ಮೇಲೆ? ದೇವರ ಮೇಲೆ. ಆಮೇಲೆ ಅದೇ ಕೀರ್ತನೆಯಲ್ಲಿ ನೀವು ನೋಡುವುದಾದ್ರೆ 10ನೇ ವಾಕ್ಯದಲ್ಲಿ ಹೇಳ್ತಾರೆ, 27ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುತ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ಯಾರು ಬಿಟ್ಟರು ತೊಂದರೆ ಇಲ್ಲ, ನನ್ನ ದೇವರು ನನ್ನನ್ನು ಸೇರಿಸಿಕೊಳ್ತಾನೆ. ಅಂದ್ರೆ ನಿಮ್ಮನ್ನು ಸೇರಿಸಿಕೊಳ್ಳುವ ಒಬ್ಬ ದೇವರಿದ್ದಾನೆ, ನಿಮ್ಮನ್ನು ನಡೆಸುವ ಒಬ್ಬ ದೇವರಿದ್ದಾನೆ, ನಿಮ್ಮನ್ನು ಬರು ಕಾಯುವ ಒಬ್ಬ ದೇವರಿದ್ದಾನೆ. ಅವನ ಮೇಲೆ ಏನು ಬೇಕು? ನಿರೀಕ್ಷೆ ಬೇಕು. ಹಲ್ಲೆಲೂಯಾ. ನೋಡಿ, ದಾವೀದನಿಗೆ ಅನೇಕ ಶತ್ರುಗಳಿದ್ರು. ಶತ್ರುಗಳಿರುವಾಗ, ಭಯದ ವಾತಾವರಣ ಬರುವಾಗ ಅವನಲ್ಲಿ ಮಾತನಾಡ್ತಾನೆ, ಏನು ಗೊತ್ತಿಲ್ಲ, ನಾನು ಭಯ ಪಡೆಯಲು. 27ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳಿ, ಯೆಹೋವ ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ಯೆಹೋವ ನನ್ನ ಪ್ರಾಣದ ಆಧಾರವಾಗಿದ್ದಾನೆ, ನಾನು ಯಾರಿಗೆ ಭಯಪಡುವುದಿಲ್ಲ. ಹೇಳ್ರಿ, ನಾನು ಭಯ ಪಡುವುದಿಲ್ಲ. ಹೇಳ್ರಿ, ಯಾವ ಸ್ಥಿತಿಗೆ ಸಹ ಭಯ ಪಡುವುದಿಲ್ಲ, ಯಾವ ಸಿಚುವೇಶನ್ಗೆ ನಾನು ಭಯ ಪಡುವುದಿಲ್ಲ. ಯಾಕೆ ನನ್ನ ದೇವರು ನನ್ನ ನಡೆಸುವ ದೇವರಾಗಿದ್ದಾನೆ, ನನ್ನ ದೇವರು ನನ್ನ ನಡೆಸುವವನಾಗಿದ್ದಾನೆ. ಅವನು ಬಲಹೀನನಾಗುವಾಗ ಅವನು ಏನ್ ಹೇಳ್ತಾನೆ ಗೊತ್ತುಂಟ? ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ 5ನೇ ವಾಕ್ಯ ನೋಡ್ರಿ. ಕೀರ್ತನೆ 62:5, ನನ್ನ ಮನವೇ ದೇವರಲ್ಲಿ ನಂಬಿ ಶಾಂತವಾಗಿರು. ನೋಡಿ, ಅವನು ಹೇಳ್ತಾನೆ, ಅವನ ಮನಸ್ಸಿಗೆ ಮಾತನಾಡ್ತಿದ್ದಾನೆ. ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರು
ನನಗೆ ಬಲವಾದ ದುರ್ಗವು ಆಶ್ರಯವು ದೇವರಲ್ಲಿ. ನೋಡಿ ಅವನು ಹೇಳ್ತಾ ಇದ್ದಾನೆ, ಅವನ ನಂಬಿಕೆ ಯಾರ ಮೇಲೆ? ದೇವರಲ್ಲಿ. ಆಮೇಲೆ ಅಲ್ಲಿ ನಾವು ನೋಡ್ತೇವೆ, ಚಿಕ್ಲಾಗ್ ಎಂಬ ಪಟ್ಟಣಕ್ಕೆ ದಾವೀದ ಬರುವಾಗ ಅಲ್ಲಿ ಅವನ ವಿರುದ್ಧವಾಗಿ ಅವನ ಜನರೇ ತಿರುಗಿ ನಿಲ್ತಾರಂತೆ. ಅಲ್ಲಿ 600 ಜನರು ಏನ್ ಮಾಡ್ತಾರೆ, ಕಲ್ಲು ತೆಗೆದು ದಾವೀದನಿಗೆ ಹೊಡಿಲಿಕ್ಕೆ ಬರುವಾಗ ಆಗ ಅವನನ್ನು ಬಲಪಡಿಸಲಿಕ್ಕೆ ಯಾರಿಗೆ ಇರಲಿಲ್ಲ. ಆಗ ಬೈಬಲ್ ಹೇಳ್ತದೆ, ದಾವೀದನು ತನ್ನನ್ನು ತಾನೇ ಬಲಪಡಿಸಿದೆ ಎಂದಾಗಿ. ಇವತ್ತು ನಿಮ್ಮ ವಿರುದ್ಧ ಯಾವುದೇ ಪ್ರಾಬ್ಲಮ್ ಎದುರು ಕಾಣ್ತಿದ್ರಾ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿರಿ. ನಿಮ್ಮ ದೇವರಲ್ಲಿ ನೀವು ನಂಬಿ ಶಾಂತವಾಗಿರಿ. ನಿಮ್ಮ ಮನಸ್ಸು ಶಾಂತವಾಗಿರಲಿ. ನಿಮಗೊಂದು ನಿರೀಕ್ಷೆ ಉಂಟು, ನಿಮಗೊಂದು ಆಧಾರ ಉಂಟು. ಯಾಕೆ ನಮ್ಮ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದಾವೀದನಿಗೆ ಕಾನ್ಫಿಡೆನ್ಸ್, ಯಾರನ್ನು ಸೇರಿಸದಿದ್ರು ಸಹ ನನ್ನ ದೇವರು ನನ್ನನ್ನು ಸೇರಿಸ್ತಾನೆ. ಎಷ್ಟು ಜನ ಇವತ್ತು ತೀರ್ಮಾನದೊಂದಿಗೆ ಹೇಳ್ತಿದ್ರೆ, ನನ್ನ ದೇವರು ನನ್ನನ್ನು ಸೇರಿಸುವ ದೇವರು, ನನ್ನ ದೇವರು ನನ್ನನ್ನು ನಡೆಸುವ ದೇವರಾಗಿದ್ದಾನೆ. ನೋಡಿ, 2 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅಲ್ಲಿ ನೋಡಿ ದಾವೀದನನ್ನು ನಾವು ನೋಡ್ತೇವೆ. 15 ವರ್ಷ ಇರುವಾಗ ಅವನನ್ನು ದೇವರು ಏನ್ ಮಾಡಿದ್ರು? ಅರಸನಾಗಿ ಅಭಿಷೇಕ ಮಾಡಿದ್ರು. 15 ವರ್ಷ ಬಾಲಕನಾಗಿರುವಾಗ ಅವನನ್ನು ಅರಸನಾಗಿ ಮಾಡಿದ್ರು. ಆದ್ರೆ ಅವನು ಅರಸನಾಗ್ಲಿಲ್ಲ. ಅವನು ಅರಸನಾಗ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಂಡ ಗೊತ್ತುಂಟಾ? ಓದಿ 2 ಸಾಮುವೇಲ 5ನೇ ಅಧ್ಯಾಯ 4ನೇ ವಾಕ್ಯ. ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ಹಾಗಾದ್ರೆ ಇವನು ಅರಸನಾದ್ರೆ ಎಷ್ಟು ವರ್ಷ? 30 ವರ್ಷ. ಹಾಗಾದ್ರೆ ಎಷ್ಟು ವರ್ಷ ಕಾಲ? 15 ವರ್ಷ ಕಾಲ. 15 ವರ್ಷ ದೇವರಲ್ಲಿ ನಿರೀಕ್ಷೆ ಇಟ್ಟ. ಇವತ್ತು ನೀವು ಅನೇಕ ವರ್ಷಗಳಿಂದ ಒಂದು ನಿರೀಕ್ಷೆ ಇಟ್ಟಿದ್ರ, ಆ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ. ನಿಮ್ಮ ನಂಬಿಕೆ ಯಾವಾಗ ಸಹ ದೇವರು ತೆಗೆದು ಹಾಕುವುದಿಲ್ಲ. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನೋಡಿ, ದಾವೀದ ಎಷ್ಟು ವರ್ಷ ಕಾದ? 15 ವರ್ಷ ಕಾದ. ಅಬ್ರಹಾಮನನ್ನು ನೋಡುವುದಾದ್ರೆ ಅವನಿಗೊಂದು ವಾಗ್ದಾನ ಇತ್ತು, ನಿನಗೆ ಈಸಾಕನೆಂಬ ಮಗನನ್ನು ಕೊಡ್ತೇನೆ ಎಂಬುದಾಗಿ ಅವನು ಕಾಯ್ತಾ ಇದ್ದ. ಎಷ್ಟು ವರ್ಷ ಕಾದವ? 25 ವರ್ಷ ಕಾದ. 25 ವರ್ಷ ಅವನು ದೇವರ ಸನ್ನಿಧಾನದಲ್ಲಿ ವೇಟ್ ಮಾಡಿದ. ನೀವು ನೋಡಿ, ರೋಮಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ರೋಮ 4:19 ಅಲ್ಲಿ ಅಬ್ರಹಾಮನಿಗೆ ಸುಮಾರು 100 ವರ್ಷ ಪ್ರಾಯದವನಾಗಿರುವಾಗ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದಾಗ ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತು ಎಂದು ಯೋಚಿಸಿದಾಗಲೂ ಅವನ ನಂಬಿಕೆ ಏನಾಗಲಿಲ್ಲ, ಕುಂದಿ ಹೋಗ್ಲಿ. ಇವತ್ತು ಎಷ್ಟು ಜನ ನಂಬ್ತಾ ಇದ್ರಿ? ನಿಮ್ಮ ನಂಬಿಕೆ ಕುಂದಿ ಹೋಗ್ಲಿಕ್ಕೆ ಬಿಡ್ಬೇಡ್ರಿ. ದೇವರ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ಬಂದು ಅವನ ನಂಬಿಕೆ ಏನಾಗ್ಲಿಲ್ಲ, ಕುಂದಿ ಹೋಗ್ಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ಅಪನಂಬಿಕೆ ಮಾಡಬೇಡ್ರಿ. ದೇವರು ಬದಲಾಯಿಸ್ತಾರೆ. ಕೆಲವರ ಜೀವಿತದಲ್ಲಿ ಇದುವರೆಗೆ ನಡೆಯದ ಸಂಗತಿಗಳನ್ನು ದೇವರು ಮಾಡಿಯೇ ಮಾಡ್ತಾನೆ. ಹಲ್ಲೆಲೂಯಾ. ದೇವರಲ್ಲಿ ನಿರೀಕ್ಷೆ ಇರಬೇಕು. ನಾವು ದೃಢವಾಗಿರಬೇಕು. ನಮ್ಮ ದೇವರು ಮಾತನಾಡಿದ ನನ್ನ ಜೀವಿತದಲ್ಲಿ ಮಾಡ್ತಾನೆ. ಅಲ್ಲಿ ನಾನು ದೇವರನ್ನು ಸೇವಿಸಿದ ದೇವರು ನನ್ನ ಜೀವಿತದಲ್ಲಿ ಮಾಡ್ತಾನೆ. ಆಮೇಲೆ ಮುಂದೆ ಹೋಗಿ, ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಏನಂತೆ ಪೂರ ಭರವಸೆ ಬಿಟ್ಟಿದ್ದ. ಎಷ್ಟು ಜನ ಇವತ್ತು ಪೂರ ಭರವಸೆ ಇಡ್ತೀರಿ? ಅಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ನೋಡಿ, ಅಬ್ರಹಾಮನ ನಂಬಿಕೆ ನೋಡಿ, 25 ವರ್ಷ ಅವನು ಕಾದ. ದಾವೀದ 15 ವರ್ಷ ಕಾದ. ಅಬ್ರಹಾಮನು 25 ವರ್ಷ ಕಾದ. ಆಮೇಲೆ ಅಲ್ಲಿ ಯಾಕೋಬನು ರಾಹೇಲಳನ್ನು ಮದುವೆ ಆಗಲಿಕ್ಕೆ ಎಷ್ಟು ವರ್ಷ ಕಾದ? 14 ವರ್ಷ ಕಾದ. ಆಮೇಲೆ ಅಲ್ಲಿ 12 ಒಂದು ಮಕ್ಕಳಾಗ್ಲಿಕ್ಕೋಸ್ಕರ ಅವಳು 10 ವರ್ಷ ಕಾದು. ಆಮೇಲೆ ಅಲ್ಲಿ ಇವತ್ತು ನೀವು ಅನೇಕ ವರ್ಷಗಳಿಂದ ಒಂದು ಬ್ರೇಕ್ ಥ್ರೂಗೋಸ್ಕರ ಕಾಯುವುದಾದ್ರೆ ಅದನ್ನ ನನ್ನ ಕರ್ತನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದುವರೆಗೆ ನಿಮ್ಮ ಜೀವಿತದಲ್ಲಿ ಯಾವುದು ಆಗುವುದಿಲ್ಲ ಎಂಬುದಾಗಿ ಶತ್ರು ಹೇಳಿದ ಅದರ ಮೇಲೆ ದೇವರ ಕರ ಇವತ್ತು ಚಲಿಸುತ್ತದೆ. ನಿನ್ನ ನಂಬಿಕೆ ಇವತ್ತು ಜಾಸ್ತಿ ಆಗಬೇಕು. ನಿನ್ನ ನಂಬಿಕೆ ಇವತ್ತು ದೃಢವಾಗಿರಬೇಕು. ಯಾಕೆ ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಯೋಸೇಫನನ್ನು ನೋಡ್ರಿ. ಯೋಸೇಫನಿಗೆ 13 ವರ್ಷದಲ್ಲಿರುವಾಗ ವಾಗ್ದಾನ ಬಂತು, ನಿನ್ನ ಸಹೋದರ ನಿನ್ನ ಮುಂದೆ ಏನಾಗ್ತಾರೆ, ಅಡ್ಡ ಬೀಳ್ತಾರೆ ಎಂಬುದಾಗಿ. ಆದರೆ ಅವನ ಜೀವಿತದಲ್ಲಿ ಆ ವಾಗ್ದಾನ ಕೂಡಲೇ ನಡೆಯಲಿಲ್ಲ. ಅವನು ಎಷ್ಟು ವರ್ಷ ಕಾಲ ಗೊತ್ತುಂಟಾ? ಆಮೇಲೆ ಹಲ್ಲೆಲೂಯಾ, ಅವನು ದೇವರ ಸನ್ನಿಧಾನದಲ್ಲಿ ಅವನು ಅನೇಕ ಹೋರಾಟಗಳು ಬಂತು. ಆದರೆ ಅವನು ದೇವರ ಸನ್ನಿಧಾನದಲ್ಲಿ
ವಾಗ್ದಾನದಲ್ಲಿ ಕಾಂಡ 13ನೇ ವರ್ಷದಲ್ಲಿ ಅವನಿಗೆ ವಾಗ್ದಾನ ಬಂದ್ರೆ ಅದು ನೆರವೇರಿದ್ದು 30ನೇ ವರ್ಷದಲ್ಲಿ. ಹಲ್ಲೆಲೂಯಾ. 17 ವರ್ಷ ಅವನ ಕಾಲ. ಇವತ್ತು ದೇವರ ಮಕ್ಕಳು ನಿನ್ನ ಜೀವಿತದಲ್ಲಿ ನೀನು ಕಾಯ್ತಾ ಇದೆಯಾ? ಅದನ್ನು ದೇವರು ಮಾತಕ್ಕೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಕೂಡಲೇ ಆದ್ರೆ ಅದರಲ್ಲಿ ದೊಡ್ಡ ಆಶೀರ್ವಾದಗಳಿಲ್ಲ. ನೀವು ಸ್ವಲ್ಪ ಲಾಂಗ್ ಆಗಿ ಆಗಲಿ ದೇವರಲ್ಲಿ ಲೇಟೆಸ್ಟ್ ಆಗಿ ಕಾರ್ಯ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾವು ಹೇಳ್ತೇವೆ ಬೇಗ ಆಗ್ಲಿ ಅಂತ. ಆದ್ರೆ ಹಾಗೆ ಅನ್ಸ್ಬೇಡ್ರಿ. ದೇವರು ನಿನ್ನ ಜೀವಿತದಲ್ಲಿ ಇಟ್ಟ ಸಮಯ ಅದು ಶ್ರೇಷ್ಠವಾದ ಸಮಯವಾಗಿದೆ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ನೋಡಿ, ಅವನ ಹೆಸರು ಪ್ರಖ್ಯಾತಿಗೆ ಬಂತು, ಯೋಸೇಫನ ಹೆಸರು ಪ್ರಖ್ಯಾತಿಗೆ ಬಂತು, ಯಾಕೋಬನ ಹೆಸರು ಪ್ರಖ್ಯಾತಿಗೆ ಬಂತು, ಅನ್ನನ ಹೆಸರು ಪ್ರಖ್ಯಾತಿಗೆ ಬಂತು. ಇದಕ್ಕೆ ಕಾರಣ ಅವರು ನಿರೀಕ್ಷೆಯಿಂದ ಕಾದುಕೊಂಡಿದ್ದರು. ಇವತ್ತು ಎಷ್ಟು ಜನ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ? ದೇವರದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ನಿರೀಕ್ಷೆ ಇವತ್ತು ಬಿಡ್ಬೇಡ, ನಿನ್ನ ನಂಬಿಕೆ ಬಿಡ್ಬೇಡ, ನೀನು ದೃಢವಾಗಿ ಇವತ್ತು ನಿಲ್ಲಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ನೀವು ಕೀರ್ತನೆ ಪುಸ್ತಕ 37ನೇ ಕೀರ್ತನೆ 34ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, 37ನೇ ಕೀರ್ತನೆ 34ನೇ ವಾಕ್ಯ, 37ನೇ ಕೀರ್ತನೆ 34ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನಂತೆ. ಎಷ್ಟು ಜನ ಆಸೆ ಪಡ್ತೀರಿ? ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನಗೆ ಯಾವುದು ಇವತ್ತು ಅನುಭವಿಸಲಿಕ್ಕೆ ಆಗಲಿಲ್ಲ ಅದನ್ನು ಅನುಭವಿಸುವಂತೆ ದೇವರು ಮಾಡುವವನಾಗಿದ್ದಾನೆ. ಯಾವಾಗ ನಾವು ಆತನಲ್ಲಿ ನಿರೀಕ್ಷೆ ಇಡುವಾಗ. ಆಮೇಲೆ ಅಲ್ಲಿ ಎಷ್ಟು ಜನ ನಂಬ್ತೀರಿ? ಇವತ್ತು ನಿಮಗೆ ಅನೇಕ ಆಸೆಗಳಿರಬಹುದು, ದೇವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ಅನುಭವಿಸುವಂತೆ ಮಾಡ್ಲಿಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ಆಸ್ತಿ ಎಲ್ಲ ಕೂಡಿಸಿಕೊಡ್ತಾರೆ, ಆದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನನಗೆ ನಿನಗೆ ಕೊಟ್ಟ ಆಶೀರ್ವಾದವನ್ನು ನಾವು ಅನುಭವಿಸಬೇಕು. ಎಷ್ಟು ಜನ ಅನುಭವಿಸ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳ ಆಶೀರ್ವಾದವನ್ನು ನೀವು ಅನುಭವಿಸ್ತೀರಿ, ನಿಮ್ಮ ಸಂಪಾದನೆಯನ್ನು ನೀವು ಅನುಭವಿಸ್ತೀರಿ. ಅಲ್ಲಿ ಯಾಕಂದ್ರೆ ದೇವರು ಅದನ್ನು ಅನುಭವಿಸುವಂತೆ ಮಾಡ್ತಾನೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಅಲ್ಲಿ ನಾನು ಹೇಳ್ತೇನೆ, ದೇವರನ್ನು ನಿರೀಕ್ಷಿಸಿದ್ರೆ ಅದು ನೆರವೇರುತ್ತದೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಲೂಕನ ಬರೆಸುವ 2ನೇ ಅಧ್ಯಾಯ 25ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೇವೆ. ಅವನ ಹೆಸರು ಸೀಮೋನ ಎಂಬುದಾಗಿ. ಈ ಒಂದು ವ್ಯಕ್ತಿ ಇಸ್ರೇಲರ ಜನರನ್ನು ಸಂತೈಸುವವನು ಯಾವಾಗ ಬರ್ತಾನಂತ ಕಾಯ್ತಾ ಇದ್ದಾನೆ, ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ ಆ ವಾಕ್ಯವನ್ನು ಓದ್ರಿ, ಲೂಕನ ಬರೆಸುವ 2ನೇ ಅಧ್ಯಾಯ 25ನೇ ವಾಕ್ಯ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವ ಭಕ್ತನು ಆಗಿದ್ದು, ನೋಡಿ ಇಸ್ರೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದನೆಂದು ಹಾರೈಸುತ್ತಿದ್ದ. ಅಂದ್ರೆ ಏನು ಮಾಡ್ತಿದ್ದ? ಎದುರು ನೋಡ್ತಾ ಇದ್ದ, ನಿರೀಕ್ಷೆಯನ್ನು ಎದುರು ನೋಡ್ತಿದ್ದ. ಕಾರಣ ಏನು? ಮತ್ತು ಪವಿತ್ರಾತ್ಮನ ಪ್ರೇರಿತನಾಗಿ, ಇದಲ್ಲದೆ ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿದ್ದಂತೆ. ಪ್ರೈಸ್ ದಿ ಲಾರ್ಡ್. ಈ ವ್ಯಕ್ತಿಗೆ ನೀನು ಯೇಸುವನ್ನು ನೋಡದೆ ಸಾಯುವುದಿಲ್ಲ, ಯೇಸುವಿನ ಜನನಾಗಲಿಲ್ಲ, ಯೇಸು ಯಾವಾಗ ಬರ್ತಾನಂತ ಗೊತ್ತಿಲ್ಲ. ಆದ್ರೆ ಇವನಿಗೊಂದು ಪ್ರವಾದನೆ ಬಂದಿತ್ತು, ಇಸ್ರೇಲ್ ಜನರನ್ನು ಸಂತೈಸುವವನೊಬ್ಬನು ಬರ್ತಾನೆ, ಅವನನ್ನು ಕಾಣದೆ ನೀನು ಸಾಯುವುದಿಲ್ಲ. ಸಡನ್ ಆಗಿ ಇವನು ಅದೇ ಸಮಯದಲ್ಲಿ ದೇವರ ಆಲಯದಲ್ಲಿ ಬರ್ತಾ ಇದ್ದಾನೆ. ಅವನಿಗೆ ಕೊಟ್ಟ ವಾಗ್ದಾನವನ್ನು ಕಾಣ್ತಾನೆ. ಇವತ್ತು ನಾನು ಹೇಳ್ತೇನೆ, ವರ್ಷಗಳಿಂದ ಆಗದ ವಾಗ್ದಾನ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ವರ್ಷಗಳಿಂದ ನಡೆಯದ ಕಾರ್ಯವನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ನಾನು ಹೇಳಿದೆ, ದಾವೀದ ಎಷ್ಟು ವರ್ಷದಲ್ಲಿ ಅರಸನಾದ? 15 ವರ್ಷದಲ್ಲಿ ಅವನು ಅರಸನಾಗಿ ಸಾಮುವೇಲನವರನ್ನು ಅಭಿಷೇಕ ಮಾಡಿದ. ಆದ್ರೆ ಅವನಿಗೆ ಅರಸತನ ಆಗ್ಲಿಕ್ಕೆ ಎಷ್ಟು ವರ್ಷ ಆಯ್ತು? 30 ವರ್ಷ ತಗಲಿದ. 30 ವರ್ಷ ತಗಲಿದ. ಆಮೇಲೆ ಅಲ್ಲಿ ಅದರ ಮಧ್ಯಭಾಗದಲ್ಲಿ ಅವನು ಸೌಲನ ಸೇನಾಧಿಪತಿಯಾಗಿ ಕೆಲಸ ಸಿಗ್ತಾರೆ. ಆದ್ರೂ ಸಹ ಅಲ್ಲಿ ಅವನಿಗೆ ಹೋರಾಟ, ಎಲ್ಲರಿಂದ ಹೋರಾಟ. ಅವನಿಗೆ ಆಚೆ ಈಚೆ ನೋಡಿದ್ರೆ ಅವನಿಗೆ ಮರಣ ಭಯ. ಆಮೇಲೆ ಅಲ್ಲಿ ನಂತರ ಅವನು ಮದುವೆ ಆದ ಮೇಲೆ ಅವನ ಮಗ ಅಬ್ಷಲೋಮ ಅವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಮಗ ಒಬ್ಬ ತಂದೆಯ ವಿರುದ್ಧ ಬಂದ್ರೆ ಹೇಗೆ ಆಗಿತ್ತು ನೀವು ಯೋಚಿಸಿ ಒಮ್ಮೆ. ಅಂತ ಒಂದು ಭಯದಲ್ಲಿ ಅವನು ಅರಮನೆಯನ್ನು ಬಿಟ್ಟು ಓಡಿ ಹೋಗ್ತಾನಂತೆ. ಅರಮನೆಯನ್ನು ಬಿಟ್ಟು ಹೋಗಿ ಅವನು ಎಲ್ಲಿ ವಾಸ ಮಾಡ್ತಾನೆ? ಗುಹೆಯಲ್ಲಿ ವಾಸ ಮಾಡ್ತಾನೆ. ವಾಗ್ದಾನ ಉಂಟು,
ಅರಸನಾಗಿ ಮಾಡ್ತೇನೆ ಅಂತ ವಾಗ್ದಾನ ದೇವರು ಕೊಟ್ಟಿದ್ದಾನೆ. ಆದ್ರೆ ಇವನು ಎಲ್ಲಿದ್ದಾನೆ? ಅರಮನೆಯಲ್ಲಿ ಇಲ್ಲ. ಎಲ್ಲಿದ್ದಾನೆ? ಗುಹೆಯಲ್ಲಿದ್ದಾನೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನ ಪರಿಸ್ಥಿತಿ ಸಹ ಹೀಗೆ ಆಗಿರುವುದಾದ್ರೆ ದೇವರು ಅದನ್ನು ನಿಶ್ಚಯವಾಗಿ ಬದಲಾಯಿಸ್ತಾನೆ. ಯಾಕಂದ್ರೆ ದೇವರು ಮಾತು ಕೊಡುತ್ತಾನೆ ಮಾತ್ರವಲ್ಲ, ಅದನ್ನು ನೆರವೇರಿಸುವ ದೇವರವನಾಗಿದ್ದಾನೆ. ಇವತ್ತು ಅನೇಕ ವಿಷಯದಲ್ಲಿ ನೀವು ಈ ಒಂದು ಅವಸ್ಥೆಯಲ್ಲಿ ಸಿಕ್ಕಿರುವುದಾದ್ರೆ ದೇವರದನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಅಂತ ಒಂದು ದಾವೀದನನ್ನು 30 ವರ್ಷ ಪ್ರಾಯದಾದಾಗ ಅವನನ್ನು ಅರಸನಾಗಿ ದೇವರು ನಿಲ್ಲಿಸಿದ. ಆಮೇಲೆ ಅವನು 40 ವರ್ಷ ಯಾವುದನ್ನು ಆಡಿಸಿದ? ಯೆರೂಸಲೇಮನ್ನು ಆಳ್ವಿಕೆ ಮಾಡಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಸಹ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇರುವುದಂದ್ರೆ ಭಯಪಡುವ ಅಗತ್ಯ ಇಲ್ಲ. ದೇವರು ನಿನ್ನ ಜೊತೆ ಮಾತನಾಡುತ್ತಿದ್ದಾನೆ. ಏನಂತ ಹೇಳಿದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಅಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, 31ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಮೋಶೆ ಯೆಹೋಶುವನನ್ನು ಕರೆದು ಹೇಳ್ತಾನೆ ಏನಂತ ಹೇಳಿದ್ರೆ, ಇಸ್ರೇಲರ ಮುಂದೆ ನೀನು ಹೀಗೆ ಹೇಳು. ಏನಂತ ಹೇಳಿದ್ರೆ, ದೇವರು ನಿನ್ನ ಮುಂದೆ ಹೋಗ್ತಾನೆ, ದೇವರು ನಮ್ಮ ಮುಂದೆ ಹೋಗ್ತಾನೆ, ಅವನು ನಮಗೆ ಅಪಜಯ ಪಡಿಸುವುದೇ ಇಲ್ಲ. ಆತನನ್ನು ನಾವು ನಿರೀಕ್ಷಿಸುವಾಗ ಆತ ನಮ್ಮ ಮುಂದೆ ಹೋಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಆ ವಾಕ್ಯವನ್ನು ಓದಿ. ಯಾರು? ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವರು. ಎಷ್ಟು ಜನ ಅಂತೀರಿ? ಹಲ್ಲೆಲೂಯಾ. ಯಾರು ನಮ್ಮ ಜೊತೆ ಬರದಿದ್ರು ದೇವ ನಿಮ್ಮ ಜೊತೆ ಬರ್ತಾನೆ. ಅವನು ಗವಿಯಲ್ಲಿ ಹೋಗುವಾಗ ಯಾರಿಲ್ಲ ಅವನ ಜೊತೆ? ಯಾರಿದ್ರು? ದೇವರಿದ್ರು. 600 ಜನರು ಕಳ್ಳಕ್ಕೆ ಬಿಸಾಡುವಾಗ ಯಾರಿಲ್ಲ? ಯಾರಿದ್ರು? ದೇವರಿದ್ರು. ಇವತ್ತು ನಾನು ಹೇಳ್ತೀನಿ, ಯಾರು ನಿನ್ನ ಜೊತೆ ಇಲ್ಲದ ದೇವರಿಂದ. ಆಮೇಲೆ ಅಲ್ಲಿ ಅವನು ನಿನ್ನ ಸಂಗಡ ಮುಂದೆ ಹೋಗ್ತಾನೆ. ಮತ್ತೆ ಆತನೇ ನಿನ್ನ ಸಂಗಡ ಇರುವರು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಿರು. ಅವನಿಗೆ ಹೇಳ್ತಾನೆ ಧೈರ್ಯದಿಂದಿರಿ. ಇವತ್ತು ನಾನು ಹೇಳ್ತೇನೆ, ನೀವು ಧೈರ್ಯದಿಂದಿರಬೇಕು. ನೀವು ಯಾವ ವಿಷಯಕ್ಕೆ ಹೆದರಬೇಕು. ಇದು ಹೀಗೆ ಇರುವುದಿಲ್ಲ, ಇದು ಹೀಗೆ ಇರುವುದಿಲ್ಲ. ಇದು ದೇವರು ಬದಲಾಯಿಸ್ತಾನೆ, ಇದು ದೇವರು ಬದಲಾಯಿಸ್ತಾನೆ. ಇಸ್ರೇಲರು ಐಗುಪ್ತ ಬಿಟ್ಟು ಬರುವಾಗ, ಅವರ ಎದುರು ಕೆಂಪು ಸಮುದ್ರ ಬರುವಾಗ ಎಲ್ಲರೂ ಭಯಪಟ್ಟರು. ಅಲ್ಲಿ ಮೋಶೆ ಹತ್ರ ಕೇಳಿದ್ರು, ಐಗುಪ್ತದಲ್ಲಿ ಸಮಾಧಿ ಇಲ್ಲ ಅಂತ ಹೇಳಿ ನಮ್ಮನ್ನು ಈ ಸ್ಥಳಕ್ಕೆ ತಂದಿಯಾ ಎಂಬುದಾಗಿ ಹೇಳುವಾಗ ಎಲ್ಲರೂ ಗುರುಗುಟ್ಟಿರ್ತಾ ಇದ್ರು. ಆದ್ರೆ ಮೋಶೆ ಹೇಳ್ತಾನೆ, ಅಂಜಬೇಡ್ರಿ, ಇಂದು ಕಾಣುವ ಐಗುಪ್ತವನ್ನು ನೀವು ಕಾಣುವುದೇ ಇಲ್ಲ, ಇಂದು ಕಾಣುವ ಐಗುಪ್ತರನ್ನು ನೀವು ಕಾಣುವುದೇ ಇಲ್ಲ. ಅವನು ಹೇಳಿದ್ದು ಮಾತ್ರವಲ್ಲ, ದೇವರನ್ನು ಮಾಡಿ ತೋರಿಸಿದ. ಇವತ್ತು ನಾನು ಹೇಳ್ತೇನೆ, ಇಂದು ಕಾಣುವ ಕಷ್ಟವನ್ನು ನೀವು ಕಾಣುವುದಿಲ್ಲ, ಇಂದು ಕಾಣುವ ಅನಾರೋಗ್ಯವನ್ನು ನೀವು ಕಾಣುವುದಿಲ್ಲ, ಇಂದು ಕಾಣುವ ಪರಿಸ್ಥಿತಿಗಳು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ದೇವರು ನಿಮಗೆ ಮಾತು ಕೊಡುತ್ತಿದ್ದಾನೆ, ನಾನು ನಿಮ್ಮ ಸಂಗಡ ಇದ್ದೇನೆ, ಧೈರ್ಯವಾಗಿರಿ ಎಂಬುದಾಗಿ. ನಿಮ್ಮ ಹೃದಯವು ಚಂಚಲವಾಗುವುದು ಬೇಡ. ಯೋಹಾನ ಬರೆಸುವಂತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಶಿಷ್ಯರಂತೆ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ ಎಂದಾಗ. ಇವತ್ತು ಯಾರ ಹೃದಯ ಕಳವಳದಿಂದ ಇರುವುದಾದ್ರೆ ದೇವರ ವಾಕ್ಯವನ್ನು ಕೇಳಿ ನಂಬ್ರಿ. ಅಲ್ಲಿ ದೇವರ ನಿರೀಕ್ಷೆ ಇರ್ರಿ. ದೇವರು ಎಲ್ಲವನ್ನು ಬದಲಾಯಿಸ್ತಾನೆ, ಎಲ್ಲವನ್ನು ಬದಲಾಯಿಸ್ತಾನೆ. ನಮ್ಮ ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ನಂತರ ವಾಕ್ಯ ನಾವು ನೋಡ್ತೇವೆ, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಆಮೇಲೆ ಅಲ್ಲಿ ದಾವೀದನ ಜೀವಿತದಲ್ಲಿ ಅವನ ನಿರೀಕ್ಷೆ ಇಟ್ಟದ್ದು ವ್ಯರ್ಥವಾಗಲಿಲ್ಲ, ಅವನ ನಿರೀಕ್ಷೆ ವ್ಯರ್ಥವಾಗಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ಆದಿ 27 ನನ್ನ ಜೀವಮಾನವೆಲ್ಲ ಯೆಹೋವನ ಆಲಯದಲ್ಲಿ ನಾನು ಇರ್ಬೇಕಂತ ನನ್ನ ಆಸೆ. ಒಂದೇ ವರ ನಾನು ಕೇಳ್ತೇನೆ, ದೇವರೇ ನಿನ್ನ ಮಂದಿರದಲ್ಲಿ ಇರ್ಬೇಕಂತ ನನ್ನ ಆಸೆ ಎಂಬುದಾಗಿ ಅವನು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಜೀವಿತದಲ್ಲಿ ನಿರೀಕ್ಷೆ ಇಟ್ಟದ್ದು ದೇವರಲ್ಲಿ. ಆದ್ರಿಂದ ಇವತ್ತು ಎಷ್ಟು ಜನ ದೇವರಲ್ಲಿ ನಿರೀಕ್ಷೆ ಇಟ್ಟಿದ್ರಿ? ಇವತ್ತು ನೀವು ನಿರೀಕ್ಷೆ ಇಟ್ಟು ಈ ಆಲಯಕ್ಕೆ ಬಂದಿರುವುದಾದ್ರೆ ಅಲ್ಲಿ ನಿಮ್ಮ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ. ಅಲ್ಲಿ ನಾನು ನಂಬ್ತೇನೆ, ನೀವು ಪಟ್ಟ ಶ್ರಮ ದೇವರು ನೋಡಿದ್ದಾನೆ, ನೀವು ಪಟ್ಟ ಕಷ್ಟ ದೇವರು ನೋಡಿದ್ದಾನೆ, ನೀವು ಪಟ್ಟ ಕಣ್ಣೀರು ದೇವರು ನೋಡಿದ್ದಾನೆ. ಹೌದಾ? ದೇವರ ವಾಕ್ಯ ಅಂತಂದ್ರೆ ನೋಡಿ, ನಿನ್ನ ಕಣ್ಣೀರು ಆತನ ಬುದ್ಧಲಿಯಲ್ಲಿ ಶೇಖರವಾಗಿದೆ. ಇವತ್ತು ನಾನು ಹೇಳ್ತೇನೆ, ನೀವು ಎಷ್ಟು ಕಣ್ಣೀರು ಸುರಿಸಿದ್ದೀರಿ ಎಂಬುದಾಗಿ ನಿನ್ನ ಮನೆಯವರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಿನ್ನ ಗಂಡನಿಗೆ ಗೊತ್ತಿರ್ಲಿಕ್ಕಿಲ್ಲ, ನಿನ್ನ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅದಕ್ಕೆ ದೇವರು ಬೆಲೆ ಇಟ್ಟಿದ್ದಾರೆ. ಆ ಬೆಲೆ ಅವರು ನಿನಗೋಸ್ಕರ ಇಟ್ಟದ್ರಿಂದ ನಿನ್ನ ಜೀವಿತದಲ್ಲಿ ದೊಡ್ಡ ವ್ಯತ್ಯಾಸ ನೀನು ಕಾಣಲಿಕ್ಕೆ ಹೋಗ್ತಾ ಇದೆ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಿಮ್ಮ ನಿರೀಕ್ಷೆ ಬಿಡ್ಬೇಡ್ರಿ, ನಿಮ್ಮ ನಿರೀಕ್ಷೆ ಬಿಡ್ಬೇಡ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿದ ಪ್ರಕಾರ ದಾವೀದನ ಜೀವಿತದಲ್ಲಿ 15 ವರ್ಷದ ನಂತರ ಅವರ ನಿರೀಕ್ಷೆ ನೆರವೇರಿತು. ಅದಕ್ಕೋಸ್ಕರ ಈ ಕೀರ್ತನೆಯಲ್ಲಿ ಅವನು ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಇವತ್ತು ಓದಿದ 18ನೇ ಕೀರ್ತನೆಯಲ್ಲಿ ಸಹ ಅವನು ಹೇಳುವುದೇನಂತ ಹೇಳಿದ್ರೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ನಾನು ಮಮತೆ ಇಡುತ್ತೇನೆ. ಇವತ್ತು ನಾನು ಹೇಳ್ತೇನೆ, ನೀವು ಯಾರ ಮೇಲೆ ಮಮತೆ ಇಡ್ಬೇಡ್ರಿ, ದೇವರ ಮೇಲೆ ಮಮತೆ ಇಡ್ರಿ.
ಅವನೇ ನಿಮ್ಮ ಬಂಡೆ ಆಗಿದ್ದಾನೆ, ಅವ ನಿಮ್ಮ ಕೋಟೆ ಆಗಿದ್ದಾನೆ, ಅವ ನಿಮ್ಮ ಆಶ್ರಯಗಾರ ಆಗಿದ್ದಾನೆ. ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಅವನು ಕೈ ಬಿಡುವ ದೇವರಲ್ಲ. ಆಮೇಲೆ ಯೋಶುವನಿಗೆ ಹೇಳ್ತಾನೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬೇಡ, ಹಚ್ಚಬೇಡ, ದಿಗ್ಭ್ರಮೆಗೊಳ್ಳದ್ರು, ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಅದೇ ದೇವರು ನಿನ್ನ ಜೊತೆ ಮಾತನಾಡ್ತಿದ್ದಾನೆ. ನೀನು ಹೋಗುವ ಪರಿಸ್ಥಿತಿಗೆ ಭಯ ಪಡಬೇಡ, ನಿರೀಕ್ಷೆ ಇಡು, ನಂಬಿಕೆ ಇಡು, ದೃಢವಾಗಿರು. ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಿ? ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಸಹ ದೇವರು ಇವತ್ತು ಬದಲಾಯಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ಓದಿದ ಕೀರ್ತನೆ 18ನೇ ಕೀರ್ತನೆಯಲ್ಲಿ ಅದೇ ದಾವೀದ ಹೇಳುವ ಮಾತು ಏನಂತ ಹೇಳಿದ್ರೆ, ಕರ್ತನಾದ ದೇವರೇ ನನ್ನ ಕತ್ತಲೆಯನ್ನು ಪರಿಹರಿಸಿ ನನಗೆ ಬೆಳಕನ್ನು ಕೊಡು ಎಂಬುದಾಗಿ. ಅವನ ಜೀವಿತದಲ್ಲಿ ಬೆಳಕನ್ನು ಕೊಟ್ಟ ಹಾಗೆ ಇವತ್ತು ನಿಮ್ಮ ಕತ್ತಲೆಯನ್ನು ದೇವರು ಹೋಗಲಾಡಿಸುತ್ತಾನೆ. ಓ ಮೀಕನ ಬರೆದ ಪ್ರವಾದನೆಯಲ್ಲಿ ನಾವು ನೋಡುತ್ತೇವೆ, ಮೀಕನ್ ಹೀಗೆ ಹೇಳ್ತಾನೆ, ನಾನು ಕತ್ತಲೆಯಲ್ಲಿದ್ದರೂ ಸಹ ಯೆಹೋವ ನನಗೆ ಬೆಳಕಾಗಿದ್ದಾನೆ ಎಂಬುದಾಗಿ. ಇವತ್ತು ಆ ಬೆಳಕಿನಲ್ಲಿ ನೀವು ಜೀವಿಸಬೇಕು. ನೀವು ಇವತ್ತು ಬೆಳಕಿನಲ್ಲಿ ನಡೆಯುವವರಾಗಿದ್ದೀರಿ. ಯಾವ ಪರಿಸ್ಥಿತಿಯಲ್ಲಿ ನೀವು ಮುಗ್ಗರಿಸುವುದಿಲ್ಲ. 23ನೇ ಕೀರ್ತನೆಯಲ್ಲಿ ಅವನು ಹೇಳ್ತಾನೆ, ನಾನು ಕತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಸಂಗಡ ಇರುವುದರಿಂದ ಕೇಳಿಗೆಂದರೆ ಎಂಬುದಾಗಿ. ಇವತ್ತು ನೀವು ಯಾವುದೇ ಕತ್ತಲೆಯಲ್ಲಿ ಇರುವುದಾದ್ರೆ, ಯಾವುದೇ ಕತ್ತಲೆಯಲ್ಲಿ ಭಯಪಡುವಾಗಿದ್ದಿಲ್ಲ. ಕರ್ತ ನಿಮಗೆ ಬೆಳಕಾಗಿ ಅವನು ನಡೆಸ್ತಾನೆ. ಕರ್ತ ನಿಮಗೆ ಬೆಳಕಾಗಿ ನಡೆಸುವವನಾಗಿದ್ದಾನೆ. ಥ್ಯಾಂಕ್ ಯು ನಿನ್ನ ಮಹಿಮೆಯೇ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ ಹೇಳುವ, ನಿನ್ನ ಮಹಿಮೆಯೇ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ, ಯಾವುದಕ್ಕೂ ಇವತ್ತು ನೀವು ಸಹ ದೇವರಿಗೆ ಬೇಕಾದವರಾಗಿದ್ದೀರಿ. ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳಿಂದ ದೇವರ ಒಂದು ಅದ್ಭುತ ನಾನು ಎದುರು ನೋಡ್ತಿದ್ದೀನಿ ಎಂತಾಗಿ ನಿರೀಕ್ಷೆಯಲ್ಲಿರುವುದಾದರೆ ಕರ್ತನನ್ನು ಕೊಡುವವನಾಗಿದ್ದಾನೆ. ಈ ವಾಕ್ಯವನ್ನು ನೀವು ನಂಬಿರಿ, ನಿಮ್ಮ ಮನಸ್ಸಿನಲ್ಲಿ ಮಾತನಾಡಿ, ನಾನು ದೃಢವಾಗಿದ್ದೇನೆ, ನಾನು ನಂಬುತ್ತೇನೆ, ಎಲ್ಲ ಬದಲಾವಣೆ ನಾನು ಕಾಣುತ್ತೇನೆ. ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಬಿಸಿನೆಸ್ ಅಲ್ಲಿ, ನನ್ನ ಗಂಡನ ಜೀವಿತದಲ್ಲಿ ನಾನೊಂದು ಬದಲಾವಣೆ ಕಾಣುತ್ತೇನೆ. ನನ್ನ ದೇವರು ನನಗೆ ಸಹಾಯಕನಾಗಿದ್ದಾನೆ. ಥ್ಯಾಂಕ್ ಯು ಕರ್ತನೇ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ದೇವರವರು ಹಾಗೆ ಹೋಗುವುದಿಲ್ಲ, ಅವರಿಂದ ನಿರೀಕ್ಷೆ ಫಲವನ್ನು ಯೇಸುವಿನ ನಾಮದಲ್ಲಿ ಅವರ ನಂಬಿಕೆಗೆ ದೇವರೇ ನೀನು ರಿವಾರ್ಡ್ ಕೊಡುವುದಕ್ಕೆ ಸ್ತೋತ್ರ. ದೇವರೇ ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡಿ. ದೇವರೇ ಈ ದಿನ ವಚನದೊಂದಿಗೆ ಮಾತನಾಡೋದಕ್ಕೆ ಸ್ತೋತ್ರ. ದೇವರೇ ಒಳ್ಳೆ ಸಾಕ್ಷಿ ಇಟ್ಟಿಸಲಿಕ್ಕೆ ಸ್ತೋತ್ರ. ಎಲ್ಲರನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ, ಪ್ರತಿಯೊಬ್ಬರು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಆಹಾ, ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆಸೋಣ. ಥ್ಯಾಂಕ್ ಯು.